ನಮಸ್ಕಾರ ರೀ ಎಲ್ರಿಗೂ. ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರೇನ್ರಿ? ನಾವು ಆರಾಮಿದ್ದೀವಿ ನೋಡ್ರಿ. ಈಗ ನೋಡ್ರಿ ಭಾನುವಾರದ ವಿಡಿಯೋ ರೀ. ನಾನು ನಮ್ಮ ಯಜಮಾನ್ರು ಹೊರಗಡೆ ಹೋಗ್ತಾ ಇದ್ದೀವಿ. ನಮ್ಮ ಯಜಮಾನ್ರು ನೋಡ್ರಿ ಮನೆಯಿಂದ 1 ಕಿಲೋಮೀಟ್ರ್ ದೂರ ಹೋಗ್ಬೇಕಾದ್ರೂ ಹೆಲ್ಮೆಟ್ ಹಾಕ್ಕೊಂಡೇ ಹೋಗ್ತಾರೆ. ಯಾಕಂದ್ರೆ ಸೇಫ್ಟಿ ಈಸ್ ಫಸ್ಟ್, ಸೇಫ್ಟಿ ಈಸ್ ಬೆಸ್ಟ್ ಅಲ್ವಾ ರೀ. ಹಾಗಾಗಿ ಈಗ ನೋಡ್ರಿ ನಾವು ಬಂದೀವಿ ಸೂಪರ್ ಮಾರ್ಕೆಟಿಗೆ. ಯಾಕಂತಂದರೆ ನನ್ನ ಚಿಕ್ಕ ಮಗನಿಗೆ ಗುಲಾಬ್ ಜಾಮೂನ್ ತಿನ್ಬೇಕಂತ ಹೇಳ್ತಾ ಇದ್ದ. ಅದಕ್ಕೋಸ್ಕರ ನಮ್ಮ ಯಜಮಾನ್ರು ಇಲ್ಲಿ ಗುಲಾಬ್ ಜಾಮೂನ್ ಪ್ಯಾಕೆಟ್ ತೊಗೋತಾ ಇದ್ದಾರೆ. ಮತ್ತು ಸ್ವಲ್ಪ ಮನೆಗೇನ ಬೇಕಾಗಿದ್ದೆಲ್ಲನೂ ತೊಗೊಳ್ತಾ ಇದ್ದೀವಿ. ಇದಿಲ್ಲೇ ಮನೆ ಹತ್ರನೇ ರೀ, ತುಂಬ ದೂರ ಏನಿಲ್ಲ. ಹಾಗಾಗಿ ಇಲ್ಲಿ ಬಂದೀವಿ ನೋಡ್ರಿ. ಹಾಗೆ ನನಗೊಂದು ಶಾಂಪೂ ಬೇಕಾಗಿತ್ತು. ಶಾಂಪೂ ಇಲ್ಲಿ ಸಿಗಲಿಲ್ಲ. ನಾಳೆ ವಿಶಾಲ್ ಮಾರ್ಟಿಗೆ ಹೋಗೋಣ ಅಂತ ಬಂದ್ವಿ ನೋಡ್ರಿ. ಹಾಗೆ ಬರುವಾಗ ಚಿಕನ್ ತೊಗೊಂಡು ಬಂದಿದ್ವಿ. ಚಿಕನ್ ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ ನೋಡ್ರಿ. ಸಂಡೇ ಅಂತಂದಮೇಲೆ ಚಿಕನ್ ಇರಲೇಬೇಕಲ್ವ ರೀ. ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಚಿಕನ್ ಲಿವರ್ನು ತಂದಿದ್ರು ನಮ್ಮ ಯಜಮಾನ್ರು. ಅದು ಲಿವರ್ ಪೆಪ್ಪರ್ ಫ್ರೈ ಮಾಡೋಣ ಅಂತ ಇಟ್ಟಿದ್ದೀನಿ. ಮತ್ತು ಮಕ್ಕಳಿಗೆ ಚಿಕನ್ ಸುಕ್ಕ ಮಾಡೋಣ ಅಂತ. ಯಾಕಂದರೆ ಅವರು ಚಿಕನ್ ಲಿವರ್ ತಿನ್ನಂಗಿಲ್ಲ ಮಕ್ಕಳು. ಹಾಗಾಗಿ ಅವರಿಗೆ ಸುಕ್ಕ ಆದರೂ ಮಾಡಿಕೊಡೋಣ, ಚಿಕನ್ ಸುಕ್ಕ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡ್ರಿ. ಸೈಡಲ್ಲಿ ಒಂದು ಪ್ಲೇಟ್ ನೋಡ್ತಿರ್ಬೋದು. ಅದರಲ್ಲೆಲ್ಲ ಉಳ್ಳಾಗಡ್ಡಿ ಬೆಳ್ಳುಳ್ಳಿದು ಏನಾದರೂ ಸಿಪ್ಪೆ ಇರ್ತದಲ್ರಿ, ಅದನ್ನೆಲ್ಲ ಒಟ್ಟಿಗೆ ಒಂದು ಪ್ಲೇಟಲ್ಲಿ ಹಾಕಿಟ್ರೆ ನಮಗೂ ಕೆಲಸನೂ ಈಸಿ ಆಗ್ತದೆ. ಗ್ಯಾಸ್ ಕಟ್ಟಿನೂ ಕ್ಲೀನಾಗಿರ್ತದೆ. ಹಾಗಾಗಿ ಒಂದು ಪ್ಲೇಟ್ ಇಟ್ಕೊಂಡಿರ್ತೀನಿ ನೋಡ್ರಿ ನಾ ಯಾವಾಗಲೂ. ಈಗ ನೋಡ್ರಿ ಚಿಕನ್ ಲಿವರ್ದು ಪೆಪ್ಪರ್ ಫ್ರೈ ಮಾಡ್ತಾಯಿದ್ದೀನಿ ನೋಡ್ರಿ. ಶುಂಠಿ ಬೆಳ್ಳುಳ್ಳಿ ಹಾಕಿ ಮತ್ತು ಸ್ವಲ್ಪ ಫೋನ್ ಬಂತು, ಮಾತಾಡ್ತಾ ಇದ್ದೆ, ಸ್ವಲ್ಪ ಸೀದು ಹೋಗ್ಬಿಡ್ತದು. ಸ್ವಲ್ಪ ಉಪ್ಪು, ಅರಿಶಿಣ, ಪೆಪ್ಪರ್ ಹಾಕಿ ಒಂದು 10 ನಿಮಿಷ ಬೇಯಿಸಿದ್ರೆ ರೆಡಿ ಆಗ್ತದೆ ನೋಡ್ರಿ ಚಿಕನ್ ಪೆಪ್ಪರ್ ಫ್ರೈ ರೀ. ಇವತ್ತು ಸಂಡೇ ಅಲ್ವಾ, ಮನೆಯಲ್ಲಿ ಸ್ವಲ್ಪ ಕೆಲಸ ಜಾಸ್ತಿನೇ ಇರ್ತದೆ ನೋಡ್ರಿ. ದಿನಕ್ಕಿಂತ ಸಂಡೇ ತುಂಬ ಜಾಸ್ತಿನೇ ಕೆಲಸ ಇರ್ತದೆ. ಯಾಕಂದ್ರೆ ಮಕ್ಕಳಿಗೂ ಸ್ಕೂಲ್ ರಜೆ ಇರ್ತದೆ, ಹಸ್ಬೆಂಡ್ನು ಆಫೀಸ್ ರಜೆ ಇರ್ತದೆ ರೀ. ಹಂಗಾಗಿ ಮನೆಯಾಗ ನಮಗೂ ಸ್ವಲ್ಪ ಕೆಲಸ ಸ್ವಲ್ಪ ಜಾಸ್ತಿನೇ ಆಗ್ತದೆ ನೋಡ್ರಿ. ಹಾಗೆ ಚಿಕನ್ ಲಿವರ್ ಪೆಪ್ಪರ್ ಫ್ರೈ ಮಾಡಿದೆ. ಈಗ ಚಪಾತಿನೂ ಮಾಡ್ಲಕತ್ತೀನಿ ನೋಡ್ರಿ. ಚಿಕನ್ ಲಿವರ್ ಪೆಪ್ಪರ್ ಫ್ರೈ ಮತ್ತು ಚಪಾತಿ ಮತ್ತು ಚಿಕನ್ ಸುಕ್ಕ ಇಷ್ಟೆಲ್ಲ ಅಡುಗೆ ಮಾಡೀನಿ ನೋಡ್ರಿ. ಹಾಗೆ ನನ್ನ ಮಕ್ಕಳು ಒಬ್ರೊಬ್ಬರಾಗೆ ಊಟನೂ ಮಾಡ್ತಾಯಿದ್ರು. ಊಟ ಗಿಟ್ಟ ಎಲ್ಲ ಮುಗಿಸ್ಕೊಂಡು ಈಗ ಸಾಯಂಕಾಲ ನಮ್ಮ ಯಜಮಾನ್ರು ನೋಡ್ರಿ ಮಕ್ಕಳೊಟ್ಟಿಗೆ ಕ್ರಿಕೆಟ್ ಆಡ್ತಿದ್ದಾರೆ. ಇದಾಗಿತ್ತು ನೋಡ್ರಿ ಇವತ್ತಿನ ಬ್ಲಾಗ್. ನಿಮಗೇನಾದರೂ ಈ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನಮಸ್ಕಾರ ರೀ ಎಲ್ರಿಗೂ.